ಹಾಯ್, ವೆಲ್ಕಮ್ ಟು ಗುಡ್ಲಿಡ್ಲ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಾನುಗಳು ತುಪ್ಪ, ಸಕ್ಕರೆ, ಚಿರೋಟಿ ರವೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಯಾಲಕ್ಕಿ ಪುಡಿ, ಸಕ್ಕರೆ ಜೊತೆ ಪುಡಿ ಮಾಡಿಟ್ಕೊಂಡಿರೋದು, ಫುಡ್ ಕಲರ್. ಮೊದಲು ಬಾಣಲೆಗೆ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಡೆ ತೆಗೆದಿಟ್ಕೊಳ್ತೀನಿ. ನಂತರ ಅದೇ ಬಾಣಲೆಗೆ ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ ರವೆನ ಫ್ರೈ ಮಾಡ್ಕೊಳ್ತೀನಿ. ನಾನಿವತ್ತಿಲ್ಲಿ 2 ಕಪ್ ರವೆ ತಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇನ್ನೂ ತುಪ್ಪ ಬೇಕಾಗಿರೋದ್ರಿಂದ ಮತ್ತೆ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಡೆ ತೆಗೆದಿಟ್ಕೊಂಡು ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ನೀರು ನಾವು ಎಷ್ಟು ಕಪ್ ರವೆ ತಗೊಳ್ತಿದ್ದೀವೋ ಅದ್ರ 3ರಷ್ಟು, ಅಂದರೆ 1 ಕಪ್ ರವೆ ತಗೊಂಡ್ರೆ 3 ಕಪ್ ನೀರು. ನಾನಿಲ್ಲಿ 2 ಕಪ್ ರವೆ ತಗೊಂಡಿದ್ದೀನಿ, 6 ಕಪ್ ನೀರು ಹಾಕ್ತಾ ಇದ್ದೀನಿ. ನಂತರ ಸಕ್ಕರೆ, ಎಷ್ಟು ರವೆ ತಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ಹಾಕಬೇಕು. ನಾನಿಲ್ಲಿ 2 ಕಪ್ ರವೆ ತಗೊಂಡಿದ್ದೀನಿ, 2 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ನಂತರ ಇದನ್ನು ಕರ್ಗೋಕ್ ಬಿಡಿ. ಕುದಿ ಏನು ಬರ್ತಾ ಇದೆ ಎನ್ನುವಾಗ ಫುಡ್ ಕಲರ್ ಇರುತ್ತಲ್ಲ, ಫುಡ್ ಕಲರ್ನ ಲೆಮನ್ ಎಲ್ಲೋ ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ನಂತರ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಕುದಿಯೋಕೆ ಶುರು ಆಯಿತು. ಇದನ್ನ ಪಕ್ಕದ ಗ್ಯಾಸ್ ಆನ್ ಮಾಡಿ ಪಕ್ಕದ ಗ್ಯಾಸಲ್ಲಿ ಕುದಿಯೋಕೆ ಇಟ್ಟಿರಿ. ನಂತರ ಪಕ್ಕದಲ್ಲಿ ಇಟ್ಟಿದ್ವಲ್ಲ ಚಿರೋಟಿ ರವೆ, ಅದು ರವೆ ಫ್ರೈ ಮಾಡಿದ್ವಲ್ಲ, ಫ್ರೈ ಮಾಡಿರೋ ರವೆನ ಸ್ವಲ್ಪ ಮತ್ತೆ ಬಿಸಿ ಮಾಡಿ, ಯಾಕಂದರೆ ಪಕ್ಕದಲ್ಲಿ ಇಟ್ಟಾಗ ತಣ್ಣದಿರುತ್ತಲ್ಲ. ಈಗ ಮತ್ತೊಂದು ಸತಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಆ ಕುದೀತಾ ಇರೋ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಗಂಟಾಗಲ್ಲ, ಏನು ಟೆನ್ಷನ್ ಮಾಡ್ಕೊಬೇಡಿ. ಚೆನ್ನಾಗಿ ಹುರಿದಿದ್ರೆ ಚೂರು ಗಂಟಾಗಲ್ಲ, ಅದು ಹಂಗೆ ತೋರತ್ತಷ್ಟೇ, ಗಂಟಾಗಿರಲ್ಲ. ಇದಕ್ಕೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಆದಮೇಲೆ ಮತ್ತೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿದ್ರಲ್ವಾ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ. ಸಿಂಪಲ್ ಆಗಿ ಈಸಿಯಾಗಿ ಕೇಸರಿ ಬಾತ್ ಗಂಟಿಲ್ದಿದ್ದಂಗೆ ಮಾಡೋದು ಹೇಗೆ ಅಂತ. ನಿಮಗೆ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ